ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ, ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ, ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಒಂದು ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಒಂದು ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಒಂದು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಈ ಒಂದು ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ ಕೈನಲ್ಲೋ ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ
ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ. ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ಈಗ ಗಮನಿಸೋಣ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಸೆಪ್ಟೆಂಬರ್ನ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ದೀರ್ಘಕಾಲದಿಂದ ಬಳಲ್ತಾ ಇದ್ದಂತಹ ಆರ್ಥಿಕ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಅನ್ನೋದು ಸಿಗತ್ತೆ. ಮತ್ತು ನಿಮ್ಮ ಕನಸಿನ ಉದ್ಯೋಗವಾಗಲಿ ಅಥವಾ ಕನಸಿನ ಕೆಲಸವಾಗಲಿ ಈ ತಿಂಗಳು ನಿಮಗೆ ಆಗುವಂಥದ್ದಿದೆ. ಯೋಚನೆನೇ ಮಾಡಿರೋದಿಲ್ಲ, ಸುಮ್ಮನೆ ಆ ಕಂಪ್ನಿಲಿ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಕೆಲವೊಬ್ರು ಪಾಪ ತುಂಬ ಕಷ್ಟಪಡ್ತಿರ್ತಾರೆ. ಆದರೆ ಏನು ಮಾಡೋದು, ಎಲ್ರಿಗೂ ಅದೃಷ್ಟ ಅನ್ನೋದು ಬೇಕಲ್ಲ. ಆದರೆ ದಿಢೀರಂತ ಅದೃಷ್ಟ ಬಂದು ನಿಮ್ಮ ಕೈ ಸೇರ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅಭಿವೃದ್ಧಿಯನ್ನು ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಒಂದು ಲಾಭಗಳನ್ನು ನೀವು ಪಡ್ಕೊಳ್ತೀರಾ. ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಅನುಕೂಲಕರವಾದಂತಹ ಸಾಧಕವಾದ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ ಇದೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗ್ತಕ್ಕಂತಹದ್ದು. ಸಕಾರಾತ್ಮಕವಾಗಿ ನಿಮ್ಮ ಬದುಕಿನಲ್ಲಿರುವಂತಹ ಹಲವು ಸ್ತರಗಳು ನಡೀತಾ ಹೋಗ್ತಾ ಇರುತ್ತೆ. ಏನು ಯೋಚನೆ ಅನ್ನೋದಿಲ್ಲ ವೃಷಭ ರಾಶಿಯವರಿಗೆ. ಹೂಡಿಕೆ ಮಾಡಿದಂತಹ ಬಂಡವಾಳದಿಂದ ಅತಿ ಹೆಚ್ಚಿನ ಲಾಭವನ್ನು ನೀವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ರೂ ಸಹ ಅದರಿಂದ ನಿವೃತ್ತರಾಗ್ತೀರಿ. ಆದಾಯದ ಮೂಲಗಳು ಹೆಚ್ಚಿಗೆ ಆಗತ್ತೆ. ಹೊಸ ಹೊಸ ಆದಾಯದ ಮೂಲಗಳು ಬರ್ತಕ್ಕಂಥದ್ದು. ಮತ್ತು ಖರ್ಚುಗಳು ಈ ತಿಂಗಳು ವೃಷಭ ರಾಶಿಯವರಿಗೆ ಕಡಿಮೆ, ಲಾಭಗಳು ಹೆಚ್ಚು. ಒಂದರ್ಥ ಮಾಡ್ಕೋಬೇಕು, ವೃಷಭ ರಾಶಿಯವರು ಮೊದಲೇ ಪಿಸುನಾರಿಗಳು. ಖರ್ಚು ಮಾಡೋದ್ರಲ್ಲಿ ಅವರು ಯಾವಾಗಲೂ ಹಿಂದೆನೇ ಉಳಿತಾರೆ. ಕೂಡಿಟ್ಕೊಳ್ಬೇಕು ಅನ್ನೋ ಆಸೆ ಅವ್ರಿಗೆ ಜಾಸ್ತಿ, ವಿಪರೀತವಾದ ಕೂಡಿಟ್ಕೊಳ್ಬೇಕು. ಬೇರೆಯವ್ರೇನಾದರೂ ಖರ್ಚು ಮಾಡ್ತಾರೆ ಅಂದರೆ ಅವ್ರ ಕೈಯಿಂದ ತುಂಬ ಚೆನ್ನಾಗಿ ಖರ್ಚಂತೂ ಮಾಡಿಸ್ತಾರೆ. ಆದರೆ ಅವರೇ ಖರ್ಚು ಮಾಡ್ಕೊಳ್ಬೇಕು ಅಂದರೆ ಅವರು ಬಹಳ ಪಿಸುನಾರಿಗಳು, ಬಹಳ ಜುಗ್ಗುತನವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮುಂದಿನ ಜೀವನಕ್ಕೇನೋ ಒಂದಷ್ಟು ಬೇಕು, ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಹಾಗಂತ ಹೇಳಿ ಪ್ರತಿಯೊಂದನ್ನು ನಾವು ಎತ್ತಿಡ್ತಾನೆ ಹೋಗ್ತಾ ಇದ್ರೆ ಬದುಕನ್ನು ಅನುಭವಿಸೋದು ಯಾವಾಗ? ದೇಹದಲ್ಲಿ ಚೈತನ್ಯ ಇದ್ದಾಗಲೇ ಅಲ್ವಾ ಪ್ರತಿಯೊಂದನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. ದೇಹದಲ್ಲಿ ಚೈತನ್ಯವಿದ್ದಾಗಲೇ ದೇಶ ಸುತ್ತಬೇಕು, 4-6 ಜಾಗಗಳಿಗೆ ಹೋಗಬೇಕು, ಬರಬೇಕು. ಆ ಥರದ್ದನ್ನೆಲ್ಲ ನಾವು ವಯಸ್ಸಿನಲ್ಲಿ ಮಾಡಬೇಕು. ವಯಸ್ಸಾದ ನಂತರ ಒಂದು ಕಡೆ ಕೂತ್ಕೊಂಡು ಬಿಡಬೇಕು ಅಷ್ಟೇ. ಶೇಷ ಜೀವನವನ್ನು ಹೋಗಲಿ ರಾಮಕೃಷ್ಣ ನಾರಾಯಣ ಅಂತ ಅಂದ್ಕೊಂಡು. ಆದರೆ ಅದು ಬಿಟ್ಟು ಇವಾಗ ಏನು ಮಾಡ್ತಾರೆ ಇವ್ರುಗಳು, ಸುಮ್ಮನೆ ಒಂದು ಜುಗ್ತನ ಮಾಡ್ಕೊಂಡು ಎಲ್ಲ ಕುಡಿ ಇಟ್ಕೊಳ್ಳೋದು. ಆಮೇಲೆ ಅದು ಅನಾವಶ್ಯಕವಾಗಿ ಖರ್ಚಾಗಿ ಹೋಗುತ್ತೆ. ಅವಶ್ಯಕತೆಯಾಗಿ ಏನು ಖರ್ಚಾಗಲ್ಲ. ನಿಮ್ಮ ಪ್ಲ್ಯಾನ್ಗೂ ನೀವು ಮಾಡುವಂಥ ಇದಕ್ಕೂ ಒಂದಕ್ಕೊಂದು ಸಂಬಂಧವೇ ಬರೋದಿಲ್ಲ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳು ಆಗಲೇ ಹೇಳಿದ ಹಾಗೆ ತುಂಬಾ ಚೆನ್ನಾಗಾಗತ್ತೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೊಟ್ಟಿಗಿದ್ದಂತಹ ಸಣ್ಣ ಪುಟ್ಟ ವಿವಾದಗಳು ಸಹ ಬಗೆಹರಿದು ಹೋಗುತ್ತೆ. ಫ್ಯಾಮಿಲಿಯೊಟ್ಟಿಗಿದ್ದಂತಹ ಒಂದು ವಿವಾದನೂ ಬಗೆಹರಿದು ಮನೆಯಲ್ಲಿ ಸಂತಸದ ವಾತಾವರಣ ಇರ್ತಕ್ಕಂತಹದ್ದು ಆಗತ್ತೆ. ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತೀರಿ. ಮನೆಯಲ್ಲಿ ಬಹಳ ಶಾಂತಿಯುತವಾದ ವಾತಾವರಣ. ಸಹೋದರ ಸಹೋದರಿಯರ ಜೊತೆಗೆ ಇದ್ದಂತಹ ಅನೇಕ ಮನಸ್ತಾಪಗಳು ದೂರ ಆಗುವಂತಹದ್ದು. ನಿಮ್ಮ ಬದುಕಿನಲ್ಲಿ ಒಂದಷ್ಟು ಏಳಿಗೆ ಅನ್ನೋದು ಕಂಡು ಬರುತ್ತೆ. ಗುರುಬಲ ಇದೆ, ಶನಿಬಲ ಇದೆ, ಬೇರೆ ಗ್ರಹದ ಬಲಾನುಬಲಗಳು ಸಹ ನಿಮಗೆ ಇರ್ತಕ್ಕಂತಹದ್ದು. ಶುಕ್ರಬಲವೂ ಸಹ ಇದೆ. ಸೊ ಒಟ್ಟಾರೆ ಏನೇ ಮಾಡಿದರೂ ಬಹಳ ಚೆನ್ನಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಬಹಳ ಪ್ರಗತಿ ಇದೆ. ಯೋಚನೆ ಮಾಡೋದು ಬೇಡ, ಚೆನ್ನಾಗಿರಿ. ಹೂ ಮಾರುವಂಥವ್ರಿಗಾಗಲಿ, ಅದೇ ರೀತಿಯಾಗಿ ಬಳೆಗಳ ಮಾರಾಟಗಾರರಿಗೆ, ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸ್ಗಳ ಮಾರಾಟಗಾರರಿಗೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, IT ಸೆಕ್ಟರ್ಗಳಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ, ಸಾಫ್ಟ್ವೇರ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಯಥೇಚ್ಛವಾದಂತಹ ಧನದ ಆಗಮನ ಆಗ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಬಹಳ ಸೌಖ್ಯವಾದಂತಹ ಸುಖದಾಯಕವಾದ ವಾತಾವರಣ ಇದೆ. ಯೋಚನೆ ಮಾಡೋದು ಬೇಡ. ಆದರೂ ಸಹ ನಿಮಗೇನಾದರೂ ಒಂದಿಷ್ಟು ಗೊಂದಲಗಳೇನಾದರೂ ಇದ್ದು, ಯಾಕೋ ನನ್ನ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ,
ಏನು ಮಾಡಿದ್ರು ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಯಾರದ್ದೋ ಕಣ್ಣು ದೃಷ್ಟಿ ಬಿದ್ದಿದೆ, ಅಥವಾ ಇನ್ನೊಂದೇನೋ ಸಮಸ್ಯೆಗಳು ಉತ್ಪತ್ತಿ ಆಗ್ತಿದೆ ಅಂದರೆ ಯೋಚನೆ ಮಾಡೋದು ಬೇಡ. ಇದೇ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕಿನಂದು ಭಾದ್ರಪದ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಇದೆ. ಅದನ್ನು ಪಿತೃಪಕ್ಷದ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ಅಂತಹ ಪರ್ವಕಾಲದಲ್ಲಿ ಮಾಡುವಂತಹ ಮೂಲಿಕಾ ರಜತ ತಾಯಿತವನ್ನು ನಿಮ್ಮ ಕತ್ತನಲ್ಲಾಗಲಿ, ತೋಳ್ನಲ್ಲಾಗಲಿ ಅಥವಾ ಸೊಂಟದಲ್ಲಾಗಲಿ ಧರಿಸಿ ನಿಮ್ಗೆ ಹಿಡಿದಿರುವಂತಹ ದೃಷ್ಟಿ ದೋಷಗಳಾಗಬಹುದು, ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳು, ಅದೇ ರೀತಿಯಾಗಿ ದೃಷ್ಟಿ ದೋಷಗಳು, ಈ ದೋಷದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಏಳಿಗೆ ಅನ್ನೋದು ಕಂಡು ಬರುತ್ತೆ. ಬದುಕಿನಲ್ಲಿ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು. ಎಷ್ಟೇ ಚೆನ್ನಾಗಿರೋ ದಿನಮಾನಗಳಿದ್ರೂ ಈ ರೀತಿಯಾದ ಸಣ್ಣ ಸಣ್ಣ ದೋಷಗಳೇನಾದರೂ ಬಂದಾಗ ಅದರಿಂದ ತಡೆಗಳಾಗ್ತಾ ಹೋಗುತ್ತೆ. ಆ ತಡೆಗಳ ನಿವಾರಣೆಗಾಗಿ ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ಹೆಚ್ಚಿನ ಅನುಕೂಲತೆಯನ್ನು ಸಹ ನೀವು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಇದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ. ಇನ್ನು ಪರಿಹಾರದ ಕಡೆ ಗಮನ ಹರಿಸೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅವೇ ಆಹಾರವನ್ನು ಕೊಡುತ್ತವೆ. ಇನ್ನು ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ. ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಈ ತಿಂಗಳು ಪೂರ್ತಿ ಸಾಯಂಕಾಲದ ಹೊತ್ತು ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಬಹಳ ಅನುಕೂಲತೆಯನ್ನು ಸಿದ್ಧಿ ಮಾಡ್ಕೊಳ್ಬಹುದು, ಸಾಧನೆ ಮಾಡ್ಕೊಳ್ಬಹುದು. ಶುಭವಾಗಲಿ, ಮಂಗಳವಾಗಲಿ ನಿಮ್ಮೆಲ್ಲರಿಗೂ ಸಹ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ವೃಷಭ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.